ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಕ್ಷೇಮಕ್ಕಾಗಿರುವ ಆಜ್ಞೆಗಳು ಎಂಬ ಶೀರ್ಷಿಕೆಯಲ್ಲಿ ವಚನ ಭಾಗಗಳನ್ನು ನೋಡಿಕೊಳ್ಳುತ್ತಾ ಬರುತ್ತಿದ್ದೇವಲ್ಲ. ಈ ದಿನದಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನ ಭಾಗಗಳನ್ನು ಓದಿಕೊಳ್ಳುವಾಗ ವಚನವು ಹೀಗೆ ಬರೆದದೆ: ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಬರೆದಿದೆ. ಅಪೊಸ್ತಲನಾಗಿರತಕ್ಕಂತಹ ಪೌಲನು ಬರೆದಿರುವ ಒಂದು ವಚನ ಭಾಗವು ಈ ಕೊಲೊಸೆ ಪತ್ರಿಕೆಯ ಮುಖ್ಯ ಉದ್ದೇಶವನ್ನು ಆಲೋಚಿಸುವುದಾದರೆ ಯೇಸು ಕ್ರಿಸ್ತನ ಪ್ರಾಮುಖ್ಯತೆ ಮತ್ತು ಹಿರಿಮೆ ಹಾಗೂ ಆತನಲ್ಲಿ ವಿಶ್ವಾಸಿಯ ಪೂರ್ಣತೆ ಮತ್ತು ಸಂಪೂರ್ಣತೆಯಾಗಿದೆ ಎಂಬುದಾಗಿ ನೋಡಿಕೊಳ್ಳಬಹುದಾಗಿದೆ. ವಿಶ್ವಾಸಿ ಜೀವಿತವನ್ನ ತಿರುಗಿ ಎಚ್ಚರಿಸುವ ಹಾಗೆ ಬರೆಯಲ್ಪಡುತ್ತಿರುವ ವಚನ ಭಾಗಗಳಾಗಿ ಈ ವಾಕ್ಯ ಭಾಗಗಳನ್ನ ನೋಡಿಕೊಳ್ಳಬಹುದಾಗಿದೆ. ಈ ಅಧ್ಯಾಯದ 5ನೇ ವಚನದಿಂದ ಓದಿಕೊಳ್ಳುತ್ತಾ ಬರುತ್ತಿರುವಾಗ ಆತ್ಮೀಯ ಜೀವಿತದ ಬೆಳವಣಿಗೆ ಹಾಗೂ ಆಶೀರ್ವಾದಕ್ಕೆ ಮತ್ತು ಕ್ಷೇಮಕ್ಕಾಗಿ ಬೇಕಾಗಿರುವ ಅನೇಕ ಮಾತುಗಳನ್ನ ತಿಳಿಸುತ್ತಾ ಬರುತ್ತಿದ್ದು, ಭವಿಷ್ಯತ್ತಿನ ಜೀವಿತದ ಕುರಿತಾಗಿ ಹೇಗೆ ಎಚ್ಚರಿಕೆಯಾಗಿದ್ದು ಜೀವಿಸಬೇಕೆಂದು ತಿಳಿಸುತ್ತಾ ಹೇಳುತ್ತಿರುವ ಮಾತುಗಳಾಗಿ ನೋಡಿಕೊಳ್ಳಬಹುದು. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ಅಂದರೆ ಅಳವಡಿಸಿಕೊಳ್ಳಬೇಕಾದ ಒಂದು ಅಗತ್ಯತೆಯ ಗುಣದ ಕುರಿತಾಗಿ ಮಾತನಾಡುತ್ತಿರುವುದಾಗಿ ನೋಡಬಹುದು. ಜ್ಞಾನೋಕ್ತಿಗಳ ಪುಸ್ತಕದ 12ನೇ ಅಧ್ಯಾಯದ 22ನೇ ವಚನವನ್ನು ಓದುವಾಗ ಹೀಗೆ ಬರೆದದೆ: ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು ಎಂಬುದಾಗಿ. ಇತರ ತರ್ಜುಮೆಗಳಲ್ಲಿ ಪವಿತ್ರ ಬೈಬಲ್ನಲ್ಲಿ ಹೀಗೆ ಓದುತ್ತೇವೆ: ಸುಳ್ಳಾಡುವ ತುಟಿಗಳು ಯೆಹೋವನಿಗೆ ಅಸಹ್ಯವಾಗಿವೆ, ಸತ್ಯದಿಂದ ನಡೆದುಕೊಳ್ಳುವವರು ಆತನ ಆನಂದವಾಗಿದ್ದಾರೆ ಎಂಬುದಾಗಿ. ಇಲ್ಲಿ ಪೌಲನ ಮಾತಿನ ತಾತ್ಪರ್ಯವು ಸುಳ್ಳು ಹೇಳುವುದು ಒಂದು ಪಾಪಕ್ಕೆ ಸಮಾನವು ಎಂಬುದಾಗಿ. ಎಫೆಸದಲ್ಲಿರುವ ವಿಶ್ವಾಸಿಗಳನ್ನು ಎಚ್ಚರಿಸುವಾಗಲೂ ಪೌಲನು ಹೀಗೆಯೇ ಬರೆದಿರುವುದನ್ನು ಗಮನಿಸಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 25ನೇ ವಚನವನ್ನು ಓದುವಾಗ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದುವರೆದು ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಯೋಹಾನ ಸುವಾರ್ತೆಯ 8ನೇ ಅಧ್ಯಾಯದ 44ನೇ ವಚನವು ಮಾತನಾಡುತ್ತಿರುವುದು ಸೈತಾನನು ಸುಳ್ಳುಗಾರನು ಎಂಬುದಾಗಿ. ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯದ 17ನೇ ವಚನವು ಮಾತನಾಡುತ್ತಿರುವುದು ಪವಿತ್ರಾತ್ಮನು ಸತ್ಯದ ಆತ್ಮವಾಗಿದ್ದಾನೆ ಎಂಬುದಾಗಿ. ವಿಶ್ವಾಸಿ ಜೀವಿತವು ಪ್ರೀತಿಯಿಂದ ಸತ್ಯವನ್ನು ಮಾತನಾಡುವುದು ದೇವರಾತ್ಮನೊಂದಿಗೆ ಸೇರುವುದರ ಗುರುತಾಗಿದೆಯಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 15ನೇ ವಚನವು ಹೀಗೆ ಬರೆದಿದೆ: ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಎಂಬುದಾಗಿ. ಸುಳ್ಳಿನ ಶಬ್ದವು ಎಷ್ಟೇ ಸೊಗಸಾಗಿದ್ದರೂ ಅದು ಸತ್ಯಕ್ಕೆ ವಿರುದ್ಧವಾದುದೇ. ವಚನವು ಪ್ರಬೋಧಿಸುತ್ತಿರುವುದು ಪೂರ್ವ ಸ್ವಭಾವವನ್ನು ತೆಗೆದಿದ್ದೀರಿ, ಆದ್ದರಿಂದ ನಿಮ್ಮ ಸ್ಥಾನವು ನಿಮ್ಮ ನೆಲೆಗೆ ಹೊಂದಿಕೆಯಾಗಿರಲಿ. ವಚನವು ತಿಳಿಸುತ್ತಿರುವುದು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ಆ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಈ ವಿಶ್ವಾಸ ಜೀವಿತದಲ್ಲಿ ಕ್ರಿಸ್ತನಲ್ಲಿ ಜೀವಿಸುತ್ತಿದ್ದೇವೆ. ಆದ್ದರಿಂದ ವಚನ 2 ಮತ್ತು 3ನೇ ವಚನಗಳಲ್ಲಿ ಗಮನಿಸಿಕೊಳ್ಳುವ ಹಾಗೆ ಮೇಲಿರುವ ವಿಷಯಗಳನ್ನ ಹುಡುಕುವರಾಗಬೇಕು. ಇಹಲೋಕದ ಜೀವಿತದ ಹಳೆಯ ಪಾಪಮಯವಾದ ವಿಷಯಗಳನ್ನ ಬಿಟ್ಟು ಬಿಡಬೇಕು. ಅದರ ಪರಿಣಾಮ ಒಂದು ದಿನದ ನಿತ್ಯತ್ವದ ನಿರೀಕ್ಷೆಯಾಗಿದೆಯಲ್ಲ. ಯಾಕೆಂದರೆ ವಚನದಲ್ಲಿ ಓದುತ್ತಾ ಬಂದ ಪ್ರಕಾರ ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ಎಂದು ನೋಡುವಾಗ ಆತನ ಮಗನ ಸ್ವರೂಪದಲ್ಲಿ ಹಾಗೂ ಹೊಸತನಕ್ಕೆ ನಮ್ಮನ್ನು ತರಲು ದೇವರು ಇಷ್ಟಪಡುತ್ತಾನೆ. ಮುಂದುವರೆದು ಧರಿಸಿಕೊಳ್ಳಿರಿ ಎನ್ನುವಾಗ ಮತ್ತಾಯನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 2ನೇ ವಚನದ ಪ್ರಕಾರ ಪಶ್ಚಾತ್ತಾಪ ಪಡುವಾಗ ಮತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನೀಡುವಾಗ ಹಳೆಯ ಜೀವಿತ ಮಾರ್ಪಟ್ಟು ಹೊಸ ಸ್ವಭಾವ ಸಂಪಾದಿಸುವುದಾಗಿದೆ. 2 ಕೊರಿಂಥ ಪತ್ರಿಕೆಯ 5ನೇ ಅಧ್ಯಾಯದ 17ನೇ ವಚನವು ಅವರು ನೂತನವಾಗುತ್ತಾರೆ ಎಂದು ತಿಳಿಸುತ್ತದಲ್ಲ. ಆ ಹೊಸ ಸ್ವಭಾವವೇ ದೇವರ
ಸಾರೂಪ್ಯವಾಗಿದೆಯಲ್ಲ. ಅಂದರೆ ಅದು ಆತ್ಮಿಕವಾಗಿದೆ, ಅದು ಪರಿಶುದ್ಧವಾಗಿದೆ, ಅದು ನೀತಿಯುಳ್ಳದ್ದಾಗಿದೆ. ಆದ್ದರಿಂದ ಈ ವಿಶ್ವಾಸ ಜೀವಿತವು ಪ್ರತ್ಯೇಕಿಸಲ್ಪಟ್ಟ ಜೀವಿತವಾಗಿ ಕಾಣುವುದಾಗಬೇಕು. ಆಗ ಈ ಲೋಕದ ಪ್ರಯಾಣವು ಆತ್ಮಿಕವಾಗಿ ಕ್ಷೇಮವಾಗಿರಲು ಸಾಧ್ಯವು. ದೇವರ ಪ್ರತಿರೂಪವು ನಮ್ಮ ಶರೀರಗಳಲ್ಲಿ ಕಾಣಿಸದೆ ನಮ್ಮ ರೂಪಾಂತರಗೊಂಡ ಹೃದಯ ಮತ್ತು ಮನಸ್ಸುಗಳಲ್ಲಿ ಕಂಡುಬರುವಂತದ್ದಾಗಿದೆ. ಹಾಗೂ ಅದು ಪವಿತ್ರತೆ, ಪ್ರೀತಿ, ದೀನತೆ, ನಮ್ರತೆ, ದಯೆ, ಕ್ಷಮೆ ಈ ಸ್ವಭಾವಗಳಲ್ಲಿ ಕಾಣಬರುವುದಾಗಿದೆ. ಕ್ಷೇಮಕ್ಕಾಗಿರುವ ಈ ಆಜ್ಞೆಯಲ್ಲಿ ಕರ್ತನ ಬಲವು ಯಾವಾಗಲೂ ನಡೆಸುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.